ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಸ್ವಚ್ಛತೆ ಕಾಣದ ಹೊನಗೇರ ಆಸ್ಪತ್ರೆ. ಯಾದಗಿರಿ ಜಿಲ್ಲೆಯ ಕೂಗಳಿತೆ ದೂರದಲ್ಲಿ ಇರುವ ಹೊನಗೇರ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲದೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನವೇ ಹರಿಸುವುದಿಲ್ಲ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಕಳೆದ 4-5 ತಿಂಗಳಿನಿಂದ ಹೊರಗುತ್ತಿಗೆ ಸಂಬಳ ನೀಡಿದ ಪರಿಣಾಮ ನೌಕರು ಗ್ರಾಮೀಣ ಆಸ್ಪತ್ರೆಯಲ್ಲಿ ಕೆಲಸ ಮಾಡದೆ ಆಸ್ಪತ್ರೆಗಳು ದುರ್ವಾಸನೆ ಬೀರುವಂತಾಗಿದ್ದು, ಸಾರ್ವಜನಿಕರು ಮತ್ತು ರೋಗಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ವೈದ್ಯರನ್ನ ಸಂಪರ್ಕ ಮಾಡಿ ಅವರನ್ನ ವಿಚಾರಿಸಿದಾಗ ಹೊರಗುತ್ತಿಗೆ ನೌಕರರು ಮೈಸೂರಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ವೈದ್ಯಕೀಯ ಘನ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ರವಾನೆ ಮಾಡಿದೆ. ತ್ಯಾಜ್ಯ ವಸ್ತುವನ್ನ ಆಸ್ಪತ್ರೆಯ ಹಿಂದೆ ಸುಡಲಾಗಿದೆ. ಆವರಣದಲ್ಲಿ ಕಸದ ಚೀಲಗಳು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರತಿದಿನ ನೂರಾರು ರೋಗಿಗಳು ಚಿಕಿತ್ಸೆ ಪಡೆತಾ ಇದ್ದು, ದಿನಕ್ಕೆ 10ಕ್ಕೂ ಹೆಚ್ಚು ರೋಗಿಗಳು ದಾಖಲಾಗ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರುವಂತಹ ಕಸ ದುರ್ವಾಸನೆ ಹೆಚ್ಚಾಗ್ತಾ ಇದ್ದು, ರೋಗಿಗಳು ದಿನನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತು ಇತ್ತ ಕಡೆ ಗಮನ ಹರಿಸಬೇಕು ಎಂಬುದೇ ಗ್ರಾಮಸ್ಥರ ಆಶಯವಾಗಿದೆ. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.